ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಟ್ ಸ್ಮಾರ್ಟ್. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಗೆ KCET 2019 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇವತ್ತು ನಾವು ಅದು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಅದ್ರ ಬಗ್ಗೆ ಡೀಟೇಲ್ KCET 2019 ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಮುಂದೆ ಬರುವಲ್ಲ KCET ಮಾಹಿತಿಗಾಗಿ KCET ಆಪ್ಷನ್ ಎಂಟ್ರಿ ಆಗಿರ್ಬೋದು. ಆಪ್ಷನ್ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ಫುಲ್ಲು ನಿಮ್ಮದು ಪ್ರತಿಯೊಂದು ರೌಂಡ್ದು ಆಪ್ಷನ್ ಎಂಟ್ರಿ ಡೀಟೇಲ್ ಆಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ KCET ಬಗ್ಗೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದೀನಿ ಯಾವ ರೀತಿ ಅಪ್ಲೈ ಮಾಡೋಂಥ. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮೊದಲು ಈ ವಿಡಿಯೋ ನೋಡಿ ಮತ್ತು ಅಪ್ಲೈ ಮಾಡಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇದು, ಒಂದು ಸ್ವಲ್ಪ ಮಿಸ್ ಆಗಬಾರ್ದು. ಅದಕ್ಕೆ ಡೀಟೇಲಾಗಿ ಹೇಳ್ತೀನಿ. ಫ್ರೆಂಡ್ಸ್, ಮೊದಲು ನೀವೇನು ಮಾಡ್ಬೇಕಂದ್ರೆ ಈ ವೆಬ್ಸೈಟ್ಗೆ ಹೋಗಬೇಕು, ke.kr.nic.in. ಈ ವೆಬ್ಸೈಟ್ಗೆ ಹೋದ ತಕ್ಷಣ ಇಲ್ಲಿದೆ ನೋಡಿ CET 2019. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಇದು ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡಿ ನೋಟಿಫಿಕೇಷನ್ ಇದೆ, ಇಂಗ್ಲೀಷಲ್ಲಿ ಕೂಡ ಇದೆ, ಕನ್ನಡದಲ್ಲಿದೆ. ಇದನ್ನು ನೀವು ಡೌನ್ ಮಾಡ್ಕೊಂಡು ಮೊದಲೇ ನೋಟಿಫಿಕೇಷನ್ ನೋಡ್ಕೊಳ್ಳಿ ಏನಂತ. ಮತ್ತು ಈ ಬ್ರೌಚರ್ ಇದೆ ನೋಡಿ, ಈ ಬ್ರೌಚರು ಇಂಗ್ಲೀಷಲ್ಲಿದೆ, ಇದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು CET ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೋದ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಹೋಮು, ಹೌ ಟು ಅಪ್ಲೈ, ಲಾಗಿನ್ನು, ಸ್ಯಾಂಪಲ್ ಅಪ್ಲಿಕೇಶನ್ನು ಮತ್ತು ಕಾಂಟ್ಯಾಕ್ಟಸ್ ಇದೆ. ಇಲ್ಲಿ ಈ ಬ್ರೌಚರ್ ಇದೆ ನೋಡಿ, ಬ್ರೌಚರು ಇಲ್ಲಿ ನೀವು ಕನ್ನಡದಲ್ಲಿ ಇಂಗ್ಲೀಷಲ್ಲಿದೆ. ನೀವು ಯಾವ್ದು ಬೇಕಾದರೂ ಡೌನ್ ಮಾಡ್ಕೋಬೋದು. ಇನ್ಫಾರ್ಮೇಷನ್ ಏನಂದರೆ ನೋಟಿಸು. ಇನ್ನು ನೀವು ಮೊದಲಿಗೆ ಇದು ಮಾಡೋಕ್ಕಿಂತ ಮುಂಚೆ ನೀವು ಏನು ಪ್ರಿಪೇರ್ ಮಾಡ್ಕೋಬೇಕಂದ್ರೆ, ಮೊದಲು ನಿಮ್ಮದು ಸ್ಟೂಡೆಂಟ್ ಫೋಟೋಗ್ರಾಫು, ಸಿಗ್ನೇಚರು, ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನು ಆ್ಯಂಡ್ ಪೇರೆಂಟ್ ಸಿಗ್ನೇಚರು ಆರ್ ಲೆಫ್ಟ್ ಹ್ಯಾಂಡ್ ಇಂಪ್ರೆಷನ್, ಯಾವುದಾದ್ರು ಒಂದು ಪೇರೆಂಟ್ದು ಸಿಗ್ನೇಚರ್ದು ಅವ್ರದ್ದೆಲ್ಲ ಫೋಟೋ ತೆಗೆದು ಸ್ಕ್ಯಾನ್ ಮಾಡಿ ನೀವು ಇಟ್ಕೋಬೇಕು ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಓಕೆ, ಸ್ಪೆಷಲ್ ಕ್ಯಾಟಗರಿ ಇತ್ತಂದರೆ ಅದ್ರದ್ದು ಕೂಡ ನೀವು ಇಲ್ಲಿ ಮಾಡಬೇಕಾಯ್ತು ನೋಡಿ. ನಾಟ್ ರಿಕ್ವೈರ್ಡ್ ಟು ಅಪ್ಲೋಡ್ ನೀವೇನು ಡಾಕ್ಯುಮೆಂಟ್ ಏನು ಅಪ್ಲೋಡ್ ಮಾಡಬೇಕಾಗಿಲ್ಲ. ಆದರೆ ನೀವು ಜಸ್ಟ್ ಅಪ್ಲೋಡ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಡೇಟ್ ಮೆನ್ಷನ್ ಮಾಡಿದ್ರೆ ಸಾಕು, ಯಾವಾಗ ತೆಗಿಸಿರ್ತಿರಲ್ಲ ಅದು. ಓಕೆ, ನೆಕ್ಸ್ಟು ನೀವೇನು ಮಾಡ್ಬೇಕಂದ್ರೆ ನೆಕ್ಸ್ಟು ಇಲ್ಲಿ ನೋಡಿ ಲಾಸ್ಟ್ ಡೇಟ್ ಯಾವಾಗ ನೋಡ್ಕೊಳ್ಳಿ. ಮೊದಲು ಯಾವಾಗಿಂದ ಸ್ಟಾರ್ಟ್ ಆಗಿದೆ, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ 1/2/2019. ಲಾಸ್ಟ್ ಡೇಟ್ ಯಾವಾಗ ಅಂದರೆ 28/2/2019. ಲಾಸ್ಟ್ ಡೇಟ್ ಆಫ್ ಪೇಯಿಂಗ್ ದ ಫೀ ಅಪ್ಲಿಕೇಶನ್ 6/3/2019. ಮತ್ತು ನೀವು ಹಾಲ್ ಟಿಕೆಟ್ ಯಾವಾಗ ಡೌನ್ ಮಾಡ್ಕೋಬೇಕಂದ್ರೆ 05/4/2019. ಅವಾಗ ನೀವು ಹಾಲ್ ಟಿಕೆಟ್ ಡೌನ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ನೀವು ಇನ್ ಕೇಸ್ ನೀವೇನಾದ್ರು ನ್ಯೂ ಯೂಸರ್ ಇದ್ದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಪಾರ್ ರಿಜಿಸ್ಟ್ರೇಷನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ ಹೇಳ್ತೀನಿ ನೋಡಿ. ಈಗ ನೋಡಿ ಈ ರೀತಿ ಆಗುತ್ತೆ. ನೆಕ್ಸ್ಟು ನೀವು ಇಲ್ಲಿ ನೀವು ಕ್ಲಿಕ್ ನ್ಯೂ ಯೂಸರ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆದ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ ಪ್ರೊಸೀಡ್ ಟು ಅಪ್ಲೈ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಹಿಯರ್ ಟು ರಿಜಿಸ್ಟ್ರೇಷನ್ ಫಾರ್ಮ್ ಈ ಓಪನ್ ಆಗುತ್ತೆ ನೋಡಿ. ಈ ರೀತಿ ಓಪನ್ ಆಗುತ್ತೆ. ಅವಾಗ ನೀವು ಇಂಡಿಯನ್ನು, ಓವರ್ಸೀಸು ಇದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲರೂ ಇಂಡಿಯನ್ ಇರುತ್ತೆ, ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಂಡು, ಇನ್ ಕೇಸ್ ಇಂಡಿಯನ್ ಇದ್ದರೆ ಎಲ್ಲ ಇಂಡಿಯನ್ ಸೆಲೆಕ್ಟ್ ಮಾಡಿಕೊಂಡು. ಓಕೆ, ನೀವು ಹ್ಯಾವ್ ಯು ಅಪಿಯರ್ಡ್ ಫಾರ್ ಕರ್ನಾಟಕ ಸೆಕೆಂಡ್ ಪಿ ಎಕ್ಸಾಮಿನೇಷನ್ ಅಪಿಯರ್ ಮಾಡಿದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮದು ಹಾಲ್ ಟಿಕೆಟ್ ನಂಬರು PCದು ಅದನ್ನು ಇಲ್ಲಿ ಬರೆದ ತಕ್ಷಣ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಆದ ತಕ್ಷಣ ಏನು ಓಪನ್ ಆಗುತ್ತೆ ಅಂದರೆ ನೆಕ್ಸ್ಟು ಈ ವಿಂಡೋ ಓಪನ್ ಆಗುತ್ತೆ. ನೆಕ್ಸ್ಟು ಅವಾಗ ನಿಮ್ಮ ಡೀಟೇಲ್ ತುಂಬಬೇಕಾಗುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಅವಾಗ ನಿಮ್ಮ ನೇಮು SLC ಮಾರ್ಕ್ಸ್ ಕಾರ್ಡ್ ಥರ ಇದ್ದಂಗೆ ಸೇಮ್ ಏನು ಮಿಸ್ಟೇಕ್ ಮಾಡಬಾರ್ದು, ಡೀಟೇಲಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತು ಅದೇ ಥರ, ಆಮೇಲೆ ಮೊಬೈಲ್ ನಂಬರು, ಇಮೇಲು, ಓಕೆ, ಯೂಸರ್ ID, ಕನಿಷ್ಠ ಪಾಸ್ವರ್ಡು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ರೀಎಂಟ್ರಿ ಪಾಸ್ವರ್ಡು, ಸೀಕ್ರೆಟ್ ಕ್ವಶನ್ ಒಂದು ಯಾವ್ದು ಸೀಕ್ರೆಟ್ ಕ್ವಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ನಿಮ್ಗೆ ಗಟ್ಟೆ ಗೊತ್ತಿರಬೇಕು, ಅದಕ್ಕೆ ಆನ್ಸರ್ ನಿಮ್ಗೆ ಗಟ್ಟೆ ಗೊತ್ತಿರಬೇಕು, ಬೇರೆಯವ್ರಿಗೆ ಗೊತ್ತಿರಬಾರ್ದು. ಅದಾದ ತಕ್ಷಣ ಆಧಾರ್ ನಂಬರು, ನೆಕ್ಸ್ಟ್ ಸೆಕ್ಯೂರಿಟಿ ಕೊಡುವ ತಕ್ಷಣ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ನೆಕ್ಸ್ಟು ಅದು ರಿಜಿಸ್ಟ್ರೇಷನ್ ಆಗುತ್ತೆ. ಆಮೇಲೆ ನೀವು ಆ ಯೂಸರ್ ID ನಿಮಗೆ ಬಂದಿರುತ್ತೆ, ಅದು ಯೂಸರ್ ID ಮತ್ತು ಪಾಸ್ವರ್ಡ್ ಇಲ್ಲಿ ಎಂಟ್ರ್ ಮಾಡಬೇಕು. ಇದು ಸೆಕ್ಯೂರಿಟಿ ಕೋಡ್ ಇಲ್ಲಿ ಕೊಟ್ಟ ತಕ್ಷಣ ಲಾಗಿನ್ ಆಗಬೇಕು. ನೀವು ಲಾಗಿನ್ ಆಗಬೇಕು. ಆದ ತಕ್ಷಣ ನೆಕ್ಸ್ಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಫಾರ್ಮ್ ಅಂತ ಇದು ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡಿ ಮೇಲೆ ನಿಮ್ದು ಹೆಸರು ಬರುತ್ತೆ, ಅಪ್ಲಿಕೇಶನ್ ನಂಬರ್ ಬರುತ್ತೆ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆವಾಗ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಅಂತೂ ತಾನಿಂದ ಸೇವ್ ಆಗಿರುತ್ತೆ, ಯಾಕಂದ್ರೆ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡಿರ್ತಿಲ್ಲ, ಅದು ನಿಮ್ಗೆ ಬಂದಿರುತ್ತೆ ಇಲ್ಲಿ. ಅದಾದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟು ಇಲ್ಲಿ ಏನಾರ ಮಿಸ್ಟೇಕ್ ಆಗುತ್ತೆ ಅಂದರೆ ನೀವು ತುಂಬಬೇಕು. ಇನ್ನೊಂದು ಸಲ ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟು ನಿಮ್ಮ ಅಡ್ರೆಸ್ ಎಲ್ಲ ತುಂಬಿ ನೆಕ್ಸ್ಟ್ ಬಂದ ತಕ್ಷಣ ಇದು ಬರುತ್ತೆ ಆಪ್ಷನ್ನು. ಇಲ್ಲಿ ನೋಡಿ ಇಲ್ಲಿ ರಿಲಿಜನ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮಾತೃಭಾಷೆ ನಿಮ್ದು ಯಾವ್ದು ಮಾತೃಭಾಷೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಕನ್ನಡ ಆರ್ ಇಂಗ್ಲೀಷು, ಹಿಂದಿ ಈ ಥರ ಇರುತ್ತಲ್ಲ. ಆಮೇಲೆ ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. 2A 2B 3A ಕ್ಯಾಟಗರಿ 1 ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಜಾತಿ ಹೆಸರು ಇಲ್ಲಿ ನೋಡಿ, ನಾನು ಫಾರ್ ಎಕ್ಸಾಂಪಲ್ ಲಿಂಗಾಯತ್ ಅಂತ ಕೊಟ್ಟಿದ್ದೆ, ನಿಮ್ಮ ಜಾತಿ ಯಾವುದಂತ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ರಿಸರ್ವೇಷನ್, ಎಲಿಜಿಬಿಲಿಟಿ ರಿಸರ್ವೇಷನ್ ಕ್ಯಾಟಗರಿ ಯಾವ್ದು ಇತ್ತಂದರೆ ಕ್ಯಾಟಗರಿ ಯಾವುದು 2A 3B ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ID ನಂಬರ್, ಇನ್ಕಮ್ ಕಾಸ್ಟ್ ನಂಬರು, ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ID ನಂಬರ್ ಇರುತ್ತಲ್ಲ ಅದನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ.
ಇನ್ಕಮ್ ಕಾರ್ಡ್ಸು ಪ್ಲಸ್ ಆರ್ ಡಿ ನಂಬರ್ ಇರುತ್ತಲ್ಲ ಅದನ್ನು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಮತ್ತು ನಿಮ್ಮದು ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಆದರೆ ಇನ್ಕಮ್ಮು ಇಲ್ಲಿ ಬರೀಬೇಕಾಗುತ್ತೆ. ನೀವು ಮತ್ತೆ ಏನಾದರೂ ಹೈದರಾಬಾದ್ ಕೊಟ್ಟಾಯ್ತು ಅಂದರೆ ಅದು ಎಸ್ ಆರ್ ನೋ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟು ಎಲಿಜಿಬಿಲಿಟಿ ಕ್ಲಾಸ್ ಎಲಿಜಿಬಿಲಿಟಿ ಕ್ಲಾಸ್ ನಿಮ್ಗೆ ಯಾವ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎ ಆರ್ ಬಿ ಸಿ ಟು ಅಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಬ್ರೌಚರಲ್ಲಿ ಕೊಟ್ಟಿರೋದು ನೀವು ನೋಡ್ಕೊಂಡು ನಿಮ್ಮ ಯಾವುದು ಬರ್ತದೆ ಎಲಿಜಿಬಿಲಿಟಿ ಕ್ಲಾಸು ಅದು ನೀವು ಬರೀಬೇಕಾಗುತ್ತೆ. ಆಮೇಲೆ NCC ಕೋಟ ಯಾವುದು ಇದೆಯಲ್ಲ ಅದನ್ನೆಲ್ಲ ಇತ್ತಂದರೆ ಬರೀಬೇಕು, ಇಲ್ಲಾಂದರೆ ನೀವು ಬಿಡಬೇಕು ಅಷ್ಟೇ. ನೆಕ್ಸ್ಟು ಇದು ಆರ್ ಯು ಸನ್ ಆರ್ ಡಾಟರ್ ಜಮ್ಮು ಕಾಶ್ಮೀರ್ ಮಿಗ್ರೇಟ್ಸು ಎಸ್ ಆರ್ ನೋ, ಇಲ್ಲಿ ನೋ. ಯೂಶ್ವಲಿ ಇತ್ತಂದರೆ ಎಸ್ಸು ಇಲ್ಲಾಂದರೆ ನೋ ಅಂತ ಕೊಡಬೇಕು. ನೆಕ್ಸ್ಟು ನೀವು ಯಾವುದು ಅವರು ಎಲಿಜಿಬಲ್ ಫಾರ್ ಕ್ಲೇಮ್ ರಿಸರ್ವೇಷನ್ ಅಂಡರ್ ಅಗ್ರಿಕಲ್ಚರ್ ಕೋಟ ಎಲ್ಲ ನೀವು ಕ್ಲೇಮ್ ಮಾಡೋರಿದ್ದಂದರೆ ಎಸ್ ಆರ್ ಕೊಡಿ, ಇಲ್ಲೇ ನೋ ಅಂತ ಕೊಡಿ. ನೆಕ್ಸ್ಟು ಸೆಲೆಕ್ಟ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್. ನೀವು ಎಕ್ಸಾಮ್ ಸೆಂಟರ್ ಇಲ್ಲೇ ಸೆಲೆಕ್ಟ್ ಮಾಡ್ಕೋಗುತ್ತೆ ಯಾವುದಂತ. ಆಮೇಲೆ ಎಕ್ಸಾಮಿನೇಷನ್ ಬೋರ್ಡ್ ಯಾವುದಂತ, ಆಮೇಲೆ ಯಾವುದು ಯೂನಿವರ್ಸಿಟಿ ಅಂತ. ನೆಕ್ಸ್ಟು 10+2 ನೋಡಿ VTU ಪ್ರಕಾರ BA ಆರ್ಕಿಟೆಕ್ಚರ್ ಪ್ರವೇಶಕ್ಕಾಗಿ 10+2 ಇತ್ತಂದರೆ ಇದಕ್ಕೆ ಓಕೆ ಅಂತ ಕೊಡಿ. ಓಕೆ, ಮತ್ತು ನೆಕ್ಸ್ಟು ನೋಡಿ ಆರ್ ಯು ಅಪಿಯರಿಂಗ್ ದಿ ಸೆಕೆಂಡ್ PUC ಎಕ್ಸಾಮಿನೇಷನ್ 2019 ಸೈನ್ಸ್ ಎಸ್ ಆರ್ ನೋ ಇತ್ತಂದರೆ ನೀವು ಅಪಿಯರ್ ಆಗಿದ್ದೀರ ಅಂದರೆ ಅಪಿಯರ್ ಆಗತ್ತಿದ್ದಂದರೆ ಅವಾಗೂ ಕೂಡ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಇನ್ನೇನು SLC PUC ಬರೀತಿರ್ತಲ್ಲ ಅವರು, ಮತ್ತು PUC ಸ್ಟೂಡೆಂಟ್ ನಂಬರ್ ಬರೀಬೇಕು. ನೆಕ್ಸ್ಟು ಓಕೆ, ನೀವು ಟೋಟಲ್ ನಂಬರ್ ಆಫ್ ಕಂಪ್ಲೀಟ್ ಇಯರ್ ಸ್ಟಡಿ ಇನ್ ಕರ್ನಾಟಕದಲ್ಲಿ ಎಷ್ಟು ವರ್ಷ ನೀವು ಕಲ್ತಿದ್ದೀರ ಅಂತ ಬರೀಬೇಕಾಗತ್ತೆ ಟೋಟಲು. ಓಕೆ, 12 ವರ್ಷ ಇಲ್ಲ 10 ವರ್ಷ ಅಂತ 10 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮುಂದೆ. ನೆಕ್ಸ್ಟು ಹ್ಯಾವ್ ಯು ಸ್ಟಡಿಡ್ SLC 10 ಸ್ಟಡಿ ಇನ್ ಕರ್ನಾಟಕದಲ್ಲಿ ಓದಿರೋ, ಇಂಗ್ಲೀಷಲ್ಲಿ ಓದಿ, ಇದು ಬೇರೆ ಕಡೆಯಲ್ಲಿ ಓದಿರೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಸ್ ಆರ್ ನೋ. ನೆಕ್ಸ್ಟು ಸ್ಟೇಟ್ ವಿಚ್ ಅಪಿಯರ್ಡ್ ಇನ್ ಸೆಕೆಂಡ್ PUC ಎಕ್ಸಾಮಿನೇಷನ್ ಎಲ್ಲಿ ಬರೆದಿರಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಡಿಸ್ಟಿಕ್ ವೇರ್ ಯು ಅಪಿಯರ್ಡ್ ಯಾವ ಡಿಸ್ಟಿಕಲ್ಲಿ ನೀವು ಯಾವ ಸ್ಟೇಟ್, ಆಮೇಲೆ ನೆಕ್ಸ್ಟ್ ಯಾವ ಸ್ಟೇಟಲ್ಲಿ ಎಕ್ಸಾಮ್ ಬರೆದಿರಂತ ನೀವು ಬರೀಬೇಕಾಗುತ್ತೆ. ಅದಾದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಮತ್ತು ನೀವು ಇಲ್ಲಿ ನೋಡಿ ನೋಟ್ ಇದೆ ನೋಡಿ, ಸ್ಟಾರ್ ಯಾವುದಿದೆಯಲ್ಲ ಅದು ಕಂಪಲ್ಸರಿ ನೀವು ಎಂಟರ್ ಮಾಡಲೇಬೇಕಾಗುತ್ತೆ. ಸ್ಟಾರ್ ಯಾವ್ದು ಕಾಣುತ್ತಲ್ಲ ಅದು ನೀವು ಅದ್ರದ್ದು ಇನ್ಫಾರ್ಮೇಷನ್ ಕೊಡಲೇಬೇಕಾಗುತ್ತೆ, ಅದು ಮಂಡೇಟ್ರಿ. ನೆಕ್ಸ್ಟು ಆಮೇಲೆ ನೀವು ಎಜುಕೇಷನ್ ಡೀಟೇಲ್ ಆಗಬೇಕು. 1ನೇ ತರಗತಿಯಿಂದ 12ನೇ ತರಗತಿಯಿಂದ ಎಲ್ಲೆಲ್ಲಿ ಓದಿದೆ, ಯಾವ ವಿಷಯಲ್ಲಿ ಪಾಸ್ ಆಗಿದ್ದಾರೆ ಅಂತ ಡೀಟೇಲಾಗಿ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. KVS ಸ್ಕೂಲು ಯಾವುದು, ಫಸ್ಟ್ ಸ್ಟ್ಯಾಂಡರ್ಡು ಯಾವ ಇಯರು, ಯಾವುದು ಲಾಸ್ಟ್ ಇಯರು, ಆಮೇಲೆ ತೇರ್ಗಡೆ ವರ್ಷ, ಪಾಸಾದ ವರ್ಷ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದು ಸೇಮು. ನೆಕ್ಸ್ಟು ಅದ್ರದ್ದು ಅಪ್ ಟು 12 ತನಕ ನೀವು ಮಾಡಲೇಬೇಕಾಗುತ್ತೆ. ಅದಾದ ತಕ್ಷಣ ಸೇವ್ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಯಾವ ರೀತಿ ಮಾಡ್ಬೇಕಂದ್ರೆ, ನೀವು ಆಲ್ರೆಡಿ ಫೋಟೋ ತೆಗೆದಿರಬೇಕು, ನಿಮ್ಮದೇ ಸಿಗ್ನೇಚರು, ಆಮೇಲೆ ನಿಮ್ಮದೇ ಲೆಫ್ಟ್ ಹ್ಯಾಂಡು, ಆಮೇಲೆ ಪೇರೆಂಟ್ದು ಸಿಗ್ನೇಚರು. ಇಲ್ಲಿ ಎಲ್ಲ ಚೂಸ್ ಫೈಲ್ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಅಪ್ಲೋಡ್ ಅಂತ ಕೊಟ್ಟ ತಕ್ಷಣ ಇದು ಬರುತ್ತೆ. ಆ ಯಾವ ಸೈಜ್ ಅಂತ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ, ಯಾವ ಡೈಮೆನ್ಷನ್ ಇರಬೇಕಂತ. ಓಕೆ, 5 KB ಲೆಸ್ ದೆನ್ 40 KB ಇರಬೇಕಂತ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಇದ್ರ ಪ್ರಕಾರ ನೀವು ಇಟ್ಕೋಬೇಕಾಗತ್ತೆ. ಆದ ತಕ್ಷಣ ಸಬ್ಮಿಟ್ ಆದ ತಕ್ಷಣ ಫುಲ್ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಲಾಸ್ಟಿಗೆ ಫೈನಲ್ಲು ಇದೆಲ್ಲ ನಿಮ್ಮದು ಸಿಗ್ನೇಚರು, ನಿಮ್ಮ ಪೇರೆಂಟ್ ಸಿಗ್ನೇಚರು, ನಿಮ್ಮದು ಸಿಗ್ನೇಚರು ಎಲ್ಲ ಬಂದಿರುತ್ತೆ ಇಲ್ಲಿ. ಇದು ನೋಡಿಕೊಂಡು ಲಾಸ್ಟಿಗೆ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಲಾಸ್ಟ್ ಸಬ್ಮಿಟ್ ಅದಿದೆ ನೋಡಿ, ಇದು ಸಬ್ಮಿಟ್ ಕೊಟ್ಬಿಟ್ಟು ತಕ್ಷಣ ಇದು ವಿಂಡೋ ಓಪನ್ ಆಗುತ್ತೆ. ಇದನ್ನು ಓದಬೇಕು ನೀವು. ಓಕೆ, ಆಮೇಲೆ ಓಕೆ ಕೊಡಬೇಕು. ಓಕೆ ಕೊಟ್ಟ ತಕ್ಷಣ ಇಲ್ಲಿ ಈ ಡೈಲಾಗ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ನೋಡಿ, ಇಫ್ ಯು ಆರ್ ಆಫ್ ದಟ್ ಆಲ್ ಆರ್ ಕರೆಕ್ಟ್ ಒನ್ಸ್ ಯು ನಾಟ್ ಫರ್ದರ್ ಚೇಂಜ್ ಮಾಡೋಕ್ಕಾಗಲ್ಲ, ಅದಕ್ಕೆ ಕರೆಕ್ಟ್ ಇತ್ತಂದರೆ ಓಕೆ ಅಂತ ಕೊಟ್ಟು ಮುಗಿಸ್ಬಿಡ್ಬೇಕು. ಓಕೆ ತಕ್ಷಣ ಸಬ್ಮಿಟ್ ಆಗಿಬಿಡುತ್ತೆ ನಿಮ್ಮದು. ಆಮೇಲೆ ಚಲನ್ ಪೇಜು ತಾನೇ ಓಪನ್ ಆಗುತ್ತೆ. ಆವಾಗ ನೀವು ಚಲನ್ ಪೇಜು ಯಾವ್ದು ಬೇಕಾದರೂ ನಾವು ಮಾಡ್ಕೊಬೋದು. ಈ ಪೋಸ್ಟ್ ಆಫೀಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕಾರ್ಪೊರೇಷನ್ ಬ್ಯಾಂಕು, ICICI ಬ್ಯಾಂಕು ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಚಲನ್ ಅಂತ ಮಾಡಿದ ತಕ್ಷಣ ಡೌನ್ಲೋಡ್ ಆಗಿಬಿಡುತ್ತೆ. ಆನ್ಲೈನ್ ಪೇನು ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಆನ್ಲೈನ್ ಪೇ ಅಂತ ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ ಆನ್ಲೈನ್ ಪೇ ಆಗುತ್ತೆ. ಓಕೆ, ಇದು ಇಷ್ಟಾದ ತಕ್ಷಣ ನಿಮ್ಗೆ ಮುಗಿದು ಹೋಗುತ್ತೆ. ಇನ್ ಕೇಸ್ ನೀವು ಫಾರ್ವರ್ಡ್ ಪಾಸ್ವರ್ಡ್ ಆದರೆ ಇದನ್ನು ಮಾಡಬೇಕಾಗುತ್ತೆ. ಇದು ಫಾರ್ವರ್ಡ್ ಪಾಸ್ವರ್ಡ್ ಅಂತ ನಿಮ್ಮದು ಯೂಸರ್ ID ಕೊಟ್ಟ ತಕ್ಷಣ ಫಾರ್ವರ್ಡ್ ನಿಮ್ಮ ಸೀಕ್ರೆಟ್ ಕ್ವಶನ್ ಕೊಟ್ಟ ತಕ್ಷಣ ನೀವು ತಾನೇ ಆನ್ಸರ್ ಬಂದುಬಿಡುತ್ತೆ. ಈ ರೀತಿ ಫುಲ್ ನೀವು ಡೀಟೇಲಾಗಿ ಒಂದು ಸ್ವಲ್ಪ ಮಿಸ್ ಮಾಡಲಿ ಡೀಟೇಲಾಗಿ ತುಂಬಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಬಿಫೋರ್ ಇದು ನೋಡಿ ಆಮೇಲೆ ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ನೀವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.